ನಾವು ಸಹಾಯ ಮಾಡ್ತೀವಿ ಎಲ್ಲದರಲ್ಲೂ. ಆದ್ರೂ ಆಯಿತು. ಅದನ್ನು ಕರ್ನೂಲಿನ 55 ಕಿಲೋಮೀಟರ್ ಇದೆ ದಾರಿನಲ್ಲಿ ದ್ರೋಣಾಚಲಂ ಅಂತ ಸಿಗತ್ತೆ. ಇಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಮಾಡಿದ್ದಾರೆ, ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ. ಇವತ್ತು ಗುರುವಾರ ಬೇರೆ. ಇದು ನವಗ್ರಹಕ್ಕೇನೋ ಕಟ್ಟಿದ್ದಾರೆ. ಮತ್ತೆ ನೀನು ತೆಲುಗುಲಿ ಹೇಳೋದು ನಿನಗೆ ಅರ್ಥ ಆಗಬೇಕು. ತುಂಬ ಜನ ಕೇಳ್ತೀರಾ ಮಾತಾಡಿಸಿ ಮೇಡಮ್ನ ಮಾತಾಡಿಸಿ ಅಂತ. ನಾನು ಡ್ರೈವಿಂಗ್ ಮಾಡ್ತಾ ಇಲ್ಲ, ಆರಾಮಾಗಿ ಕೂತಿದ್ದೀನಿ. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಕೂಡ ಮಾಡ್ತೀನಿ. ಕರ್ನೂಲಲ್ಲಿ ಓಯೋನಲ್ಲಿ ರೂಮ್ ಬುಕ್ ಮಾಡಿದ್ವಿ, 1000 ರೂಪಾಯಿಗೆ ಸಿಕ್ತು. ಸ್ನೇಹಿತರೆ, ನಮ್ಮ ಪ್ರಯಾಣ ಕೇದಾರ್ನಾಥ್ಗೆ, ಕನಕಪುರದಿಂದ ಕೇದಾರ್ನಾಥ್ವರೆಗೂ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಕೇದಾರ್ನಾಥ್ ಯಾತ್ರೆ ಆಗಲೇ ಶುರುವಾಗಿ 1 ತಿಂಗಳಾಗಿದೆ. ಸೊ ಹಾಗಾಗಿ ನಾವು ಜೂನ್ನಲ್ಲೇ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಕನಕಪುರದಿಂದ ಕೇದಾರ್ನಾಥ್ವರೆಗೂ ಡ್ರೈವ್ ಮಾಡ್ತಾ ಸಾಕ್ತಾ ಇದ್ದೀವಿ. ಸುಮಾರು 2600ರಿಂದ 2800 ಕಿಲೋಮೀಟರ್ವರೆಗೂ ನಮ್ಮ ಈ ಪ್ರಯಾಣ ಸಾಗಲಿದೆ. ಸೊ ನನ್ನ ಪ್ರಕಾರ ಕನಕಪುರದಿಂದ ಯಾರೂ ಕಾರ್ನಲ್ಲಿ ಡ್ರೈವ್ ಮಾಡಿ ರೀಚ್ ಆಗಿಲ್ಲ. ಕನಕಪುರದಿಂದ ಯಾಕೆ, ಕರ್ನಾಟಕದಿಂದ ಈ ಯಾತ್ರೆ ಮಾಡಿರುವಂಥವ್ರು ಅಂದರೆ ಡ್ರೈವಿಂಗಲ್ಲಿ ಯಾತ್ರೆ ಮಾಡಿರೋರು ತೀರಾ ಕಮ್ಮಿ ಅಂತ ಅನ್ಕೊಳ್ತೀನಿ. ತೀರಾ ಕಮ್ಮಿ ಅಂದರೆ ಬೆರಳೆಣಿಕೆ ಅಷ್ಟು. ಸೊ ಹಾಗಾಗಿ ನಿಮಗೆಲ್ಲ ಜ್ಯೋತಿರ್ಲಿಂಗ ಕ್ಷೇತ್ರಗಳ ದರ್ಶನವನ್ನು ಮಾಡಿಸ್ಲಿಕ್ಕೆ ಇದೊಂದು ಯಾತ್ರೆಯನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಯಾರೆಲ್ಲ ಈ ಜಾಗಗಳನ್ನು ನೋಡಿಲ್ಲ, ಒಂದಷ್ಟು ಕ್ಷೇತ್ರಗಳನ್ನು ಪರಿಚಯ ಮಾಡಿಸ್ತೀನಿ, ಒಂದಷ್ಟು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಸ್ತೀನಿ. ಏನಕ್ಕೆ ಕ್ಷೇತ್ರ ಪರಿಚಯ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವಾರು ದೇವಸ್ಥಾನಗಳಲ್ಲಿ ಅಲೋ ಇರೋದಿಲ್ಲ ಕ್ಯಾಮ್ರಾ. ಸೊ ಹಾಗಾಗಿ ಆ ದೇವಸ್ಥಾನದ ವಾಸ್ತುಶಿಲ್ಪ, ದೇವಸ್ಥಾನದ ಮಹತ್ವವನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ. ಈ ಕೇದಾರ್ನಾಥ್ ಯಾತ್ರೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ನಾವು ಆಲ್ರೆಡಿ ಆಲ್ಮೋಸ್ಟ್ ಕರ್ನಾಟಕ ಆಂಧ್ರ ಪ್ರದೇಶ್ ಬಾರ್ಡ್ರಲ್ಲಿದ್ದೀವಿ. ಕೆಲವಾರು ಒಂದಷ್ಟು ತುಂಬ ಜನ ಕೇಳ್ತೀರಾ, ಸರ್ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡಿ, ನಿಮ್ಮ ಜರ್ನಿ ಯಾವ ರೀತಿ ಇರುತ್ತೆ, ಎಲ್ಲೆಲ್ಲಿ ಸ್ಟೇ ಆಗ್ತೀರಾ, ಏನು ಫುಡ್ ಮಾಡ್ಕೊಳ್ತೀರಾ, ಇದೆಲ್ಲ ನಾವು ಕುಕಿಂಗ್ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಈ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಈ ಸೀರೀಸ್ ಕಂಟಿನ್ಯೂಸ್ ಆಗಿಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು ಕೇದಾರ್ನಾಥ್ದೇನೆ ಒಂದಷ್ಟು ಪ್ಲೇಲಿಸ್ಟ್ ಫೋಲ್ಡರ್ ಮಾಡಿ ನಾನು ಇಟ್ಟಿರ್ತೀನಿ, ಒಂದು ಏನೆಲ್ಲ ವಿಡಿಯೋಸ್ ಇರುತ್ತೆ. ಸೊ ಬನ್ನಿ, ಮನೆಯಲ್ಲಿ ಕೂತು ನೀವು ಕೂಡ ನಮ್ಮ ಜೊತೆ ಈ ಯಾತ್ರೆಯಲ್ಲಿ ಭಾಗವಹಿಸಿ ನಮ್ಮ ಜೊತೆ ಕೇದಾರ್ನಾಥ್ನ ಸ್ವಾಮಿಯ ದರ್ಶನವನ್ನು ಮಾಡಿಸುವಂಥ ಪ್ರಯತ್ನದಲ್ಲಿ ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಆಲ್ಮೋಸ್ಟ್ ಒಂದಷ್ಟು ಜ್ಯೋತಿರ್ಲಿಂಗಗಳನ್ನ ಕವರ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿರೋದು. ಇದರಲ್ಲಿ ಆದರೆ ಸಾಧ್ಯವಾದಷ್ಟು 6 ಜ್ಯೋತಿರ್ಲಿಂಗಗಳನ್ನು ಕವರ್ ಮಾಡಬೇಕು ಅಂತ ಹೇಳಿ. 6 ಜ್ಯೋತಿರ್ಲಿಂಗಗಳು ಅಂತ ಹೇಳಿದ್ರೆ, ಒಂದು ಶ್ರೀಶೈಲಮ್ಮು, ಮತ್ತೊಂದು ಅದು ಆಂಧ್ರದಲ್ಲಿ ಬರುತ್ತೆ, ಮತ್ತೊಂದು ಓಂಕಾರೇಶ್ವರ ಅಂತ ಹೇಳಿ ಮಧ್ಯಪ್ರದೇಶಲ್ಲಿ ಬರುತ್ತೆ. ಅಲ್ಲಿಂದ ಒಂದು 400-500 ಕಿಲೋಮೀಟರ್ ದೂರದಲ್ಲೇ ಮತ್ತೊಂದು ಜ್ಯೋತಿರ್ಲಿಂಗ ಸಿಗತ್ತೆ, ಮಹಾಕಾಳೇಶ್ವರ. ಅಲ್ಲಿಂದ ಕೇದಾರ್ನಾಥ್, ಅಲ್ಲಿಂದ ಕಾಶಿ, ಮತ್ತೆ ಇನ್ನೊಂದು ಜಾರ್ಖಂಡಲ್ಲಿ. ಸೊ ಜಾರ್ಖಂಡಲ್ಲಿ ಇರ್ತಕ್ಕಂಥ ಬೈದ್ಯನಾಥೇಶ್ವರ್ಗೆ ಗೊತ್ತಿಲ್ಲ ಎಷ್ಟು ಜಾಗಗಳನ್ನ, ಎಷ್ಟು ಕ್ಷೇತ್ರಗಳನ್ನ ಕವರ್ ಮಾಡ್ತೀನಿ ಅಂತ ಹೇಳಿ. ಆದರೆ ದಾರಿ ಉದ್ದಕ್ಕೂ ಸಿಗುವಂಥ ತುಂಬ ಕ್ಷೇತ್ರಗಳನ್ನ ನಾನು ಕವರ್ ಮಾಡ್ತೀನಿ. ಗೊತ್ತಿಲ್ಲದೆ ಇರುವಂಥಷ್ಟು ಕ್ಷೇತ್ರಗಳನ್ನ ನಿಮಗೆ ಪರಿಚಯ ಮಾಡಿಸುವಂಥ ನಮ್ಮ ಚಾನಲ್ನಲ್ಲಿ ವಿಶೇಷವಾಗಿ ನಡೆಯುವಂಥ ಕೆಲಸ ಇದೇನೆ, ಗೊತ್ತಿಲ್ಲದಿರುವಂಥ ಕ್ಷೇತ್ರಗಳ ಪರಿಚಯ ನಿಮಗೆ ಮಾಡಿಸುವಂಥದ್ದು. ಬನ್ನಿ, ನಮ್ಮ ಈ ಯಾತ್ರೆಗೆ ಜಾಯ್ನ್ ಆಗಿ. ನಮ್ಮ ಈ ಯಾತ್ರೆಗೆ ಜಾಯ್ನ್ ಆಗಿ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ನಮ್ಮ ಈ ಯಾತ್ರೆ ಕನಕಪುರದಿಂದ ಶುರುವಾಗಿ ಹೊಸಕೋಟೆ ಶ್ರೀ ಕಾಳಿಕಾದೇವಿ ದೇವಸ್ಥಾನಕ್ಕೆ ಬಂದು, ಕಾಳಿಕಾದೇವಿ ದೇವಸ್ಥಾನದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆದು ನಾವು ಅಲ್ಲಿಂದ ಯಾತ್ರೆನ ಮುಂದುವರಿಸಿರುವಂಥದ್ದು. ಈ ಯಾತ್ರೆಯಲ್ಲಿ ನಮಗೆ ಜೊತೆಯಾಗಿರ್ತಕ್ಕಂಥವ್ರು ಕಾಳಿಕಾದೇವಿ ದೇವಸ್ಥಾನದ ಸ್ವಾಮಿಗಳಂತ ರವಿಕುಮಾರ್ ಅವರು ಇದ್ದಾರೆ ನಮ್ಮ ಜೊತೆ. ಅವರು ಸರ್ ಇಲ್ಲ ನಡೀರಿ, ನಾನು ಬರ್ತೀನಿ ಕೇದಾರ್ನಾಥ್, ನಂದು ಒಂದಷ್ಟು ಸಿದ್ಧಿಗಳಿದೆ, ಸಂಕಲ್ಪಗಳಿದೆ, ಅಲ್ಲಿ ನಾನು ಮಾಡಬೇಕು ಅಂತ ಹೇಳಿದ್ರು.
ಸರಿ ಬನ್ನಿ ಒಂದು ಟೀಮಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಆ್ಯಸ್ ಯೂಶುವಲ್ ನಮ್ಮ ಕ್ಯಾಮ್ರಾಮನ್ ಇದ್ದಾರೆ. ಸದ್ಯಕ್ಕೆ ಕ್ಯಾಮ್ರಾ ವರ್ಕ್ ನಾನೇ ಮಾಡ್ತಾ ಇದ್ದೀನಿ. ಹಾಗೆ ಹಿಂದೆ ಒಬ್ಬರು ಗೆಸ್ಟ್ ಇದ್ದಾರೆ, ಹರೀಶ್ ಅಂತ ಹೇಳಿ. ಟೋಟಲ್ 6 ಜನ. ಹಾಗೆ ಮುಂದಗಡೆ ಈ ಯಾತ್ರೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಮಾಮ ಅವರಿದ್ದಾರೆ, ಜಯರಾಮಣ್ಣ ಅವರು. ಸೊ ಹಾಗೆ ಈ ಯಾತ್ರೆಗೆ ಚಾಲಕರಾಗಿ ಸಾರಥಿಯಾಗಿ ಹರೀಶ್ ಅವರಿದ್ದಾರೆ. ಸೊ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ ನಾನು ಹೋಗ್ತಾ ಈ ಯಾತ್ರೆಯಲ್ಲಿ. ಸೊ ಬನ್ನಿ, ಎಲ್ಲಿ ಸ್ಟೇ ಆಗ್ತೀವಿ, ಏನೆಲ್ಲ ನಮ್ಮ ಪ್ರಿಪ್ರೇಷನ್ಸ್ ಇರುತ್ತೆ. ಆ್ಯಕ್ಚುಲಿ ಕತೆ ಹೇಳ್ತಾ ಹೋದರೆ ಒಂದೇ ಶಾರ್ಟ್ನಲ್ಲಿ ಆಗ್ಬಿಡತ್ತೆ. ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದಿದ್ದಾಳೆ, ಕುಕಿಂಗ್ ಪ್ರಿಪ್ರೇಷನ್ಸು. ಆ ಕುಕಿಂಗ್ ಪ್ರಿಪ್ರೇಷನ್ಸ್ ಎಲ್ಲ ಏನೇನು ರೆಡಿಮೇಡ್ ಫುಡ್ಸು, ಏನೆಲ್ಲ ನಾವು ಪರ್ಚೇಸ್ ಮಾಡಿದ್ದೀವಿ ಕೇದಾರ್ನಾಥ್ ಆ ಚಳಿನಲ್ಲಿ ತಡೆಯೋದಕ್ಕೆ. ಸೊ ಹಾಗೆ ಫುಡ್ ಪ್ರಿಪ್ರೇಷನ್ಸ್ ಏನು, ಚಳಿ ಪ್ರಿಪ್ರೇಷನ್ಸ್ ಏನು, ಈ ರೀತಿ ಇದೆ ಒಂದಷ್ಟು. ಸೊ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಶುರು ಮಾಡ್ತಾ ಮುಂದುವರಿಯೋಣ. ಟೈಮ್ ಬಂದು ಎಷ್ಟಾಯ್ತು ನೋಡು, 5:47. ಆಲ್ಮೋಸ್ಟ್ ಅನಂತಪುರ ಬಿಟ್ಟು ಗುತ್ತಿ ಹತ್ತತ್ರ ಹೋಗ್ತಾ ಇದ್ದೀವಿ. ಕರ್ನೂಲಿಂದ ಡಿವೇಟ್ ಆಗಿ ಕಲಬುರ್ಗಿಗೆ ಹೋಗ್ಬೇಕು, ಮೀನ್ಸ್ ಗುಲ್ಬರ್ಗಾಗೆ. ಗುಲ್ಬರ್ಗಾದಲ್ಲಿ ಒಂಚೂರು ಕೆಲಸ ಇದೆ. 105 ಕಿಲೋಮೀಟ್ರ್ ತೋರಿಸ್ತಾ ಇದೆ ಕರ್ನೂಲು. ಸೊ ಮಳೆ ಚೆನ್ನಾಗಿ ಆಗ್ತಾ ಇದೆ. ಸೊ ಬನ್ನಿ, ಇನ್ನೇನು ಕತ್ಲಾಗ್ತಾ ಇದೆ. ನೈಟ್ ಎಲ್ಲಿ ಸ್ಟೇ ಮಾಡೋದು ಅಂತ ಇನ್ನೂ ಐಡಿಯಾ ಇಲ್ಲ. ನೈಟ್ ಸ್ಟೇ ಆಗಿ ಏನು ಪ್ರಿಪೇರ್ ಮಾಡ್ಕೊಳ್ತೀವಿ ಅದು ಗೊತ್ತಿಲ್ಲ. ಪ್ರತಿಯೊಂದನ್ನು ಪ್ರಿಪೇರ್ ಏನು ಮಾಡ್ಕೊಳ್ತೀವಿ ಅದಾದಮೇಲೆ ತುಂಬ ಜನ ಕೇಳ್ತೀರಾ ಮಾತಾಡಿಸಿ ಮೇಡಮ್ನ ಮಾತಾಡಿಸಿ ಅಂತ. ನಾನು ಡ್ರೈವಿಂಗ್ ಮಾಡ್ತಾ ಇಲ್ಲ, ಆರಾಮಾಗಿ ಕೂತಿದ್ದೀನಿ. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಕೂಡ ಮಾಡ್ತೀನಿ. ಏನು ಮಾಡ್ತೀರಿ ನೀವು ರಾತ್ರಿ ಅಡುಗೆ? ಅಲ್ಲ, ಅಡುಗೆ ಏನು ಮಾಡ್ತೀರಿ? ಸೊ ಅವರು ಯಾವುದು ಬೇಗ ಆಗತ್ತೆ ಅದನ್ನು ಮಾಡ್ತಾರಂತೆ. ಸೊ ಹಾಗೆ ತುಂಬ ಜನ ಪಾಪ ಮೇಡಮ್ ಕೈಯಲ್ಲಿ ಅಡುಗೆ ಮಾಡಿಸ್ತೀರಿ, ನೀವು ಸಹಾಯ ಮಾಡಿ ಅಂತ. ಖಂಡಿತ ನಾವು ಸಹಾಯ ಮಾಡ್ತೀವಿ ಎಲ್ಲದರಲ್ಲೂ. ಆದ್ರೂ ಆಯಿತು, ಅದನ್ನು ಯಾಕೆ ಎಷ್ಟೊಂದು ಸಹಾಯ ಮಾಡಲ್ವಾ, ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ಈ ವಿಡಿಯೋ ಎಡಿಟಿಂಗ್ ಕೆಲಸ ಇರುತ್ತೆ, ಡ್ರೈವಿಂಗ್ ಮಾಡಿ ಸ್ಟ್ರೈನ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅವ್ರಿಗೆ ಬಿಟ್ಟಿರ್ತೀನಿ ಆ ಕೆಲಸನ. ಅದು ಯಾರೋ ಕಾಮೆಂಟ್ ಹಾಕಿದ್ರು, ಪಾಪ ಹೆಂಗಸರುಗಳಿಗೆ ಆಚೆ ಬಂದರೂ ಅಡುಗೆ ಮಾಡೋದು ತಪ್ಪಲಿಲ್ಲ ಅಂಥೇಳಿ. ಅದಕ್ಕೊಂದು ಧನ್ಯವಾದ ಅವ್ರಿಗೆ ಹೇಳಲೇಬೇಕು. ಬನ್ನಿ ಮುಂದೆ ಸಾಗೋಣ. ಕರ್ನೂಲಿನ 55 ಕಿಲೋಮೀಟ್ರ್ ಇದೆ. ದಾರಿನಲ್ಲಿ ದ್ರೋಣಾಚಲಂ ಅಂತ ಸಿಗತ್ತೆ. ಇಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಮಾಡಿದ್ದಾರೆ, ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಇವತ್ತು ಗುರುವಾರ ಬೇರೆ, ಭಾಳ ಚೆನ್ನಾಗಿದೆ ನೋಡಲಿಕ್ಕೆ. ನಂದ್ಯಾಲ್ ಡಿಸ್ಟ್ರಿಕ್ಟ್ ಬರುತ್ತೆ. ಸೊ ಬನ್ನಿ, ಒಂದು ರೌಂಡ್ ಹಾಕ್ಸ್ತೀನಿ. ದೇವಸ್ಥಾನ ಹೈವೇ ನನ್ನ ಹಿಂದೆ ಇದೆ. ಸೊ ಬಂದಿದ್ದೀನಿ ದೇವಸ್ಥಾನಕ್ಕೆ, ಬನ್ನಿ. ಇದು ನವಗ್ರಹಕ್ಕೇನೋ ಕಟ್ಟಿದ್ದಾರೆ, ಮತ್ತು ಅದೇನಕ್ಕೂ ಗೊತ್ತಿಲ್ಲ. ಇದು ದೇವಸ್ಥಾನ ಭಾಳ ಸಖತ್ತಾಗಿದೆ. ದೇವಸ್ಥಾನ ಓಪನ್ ಆಗಿ ಕೇವಲ 1 ತಿಂಗಳಂತಾಗಿರೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬನ್ನಿ ಹೋಗುವ. ಸ್ನೇಹಿತರೆ, ಕರ್ನೂಲಲ್ಲಿ ಓಯೋನಲ್ಲಿ ರೂಮ್ ಬುಕ್ ಮಾಡಿದ್ವಿ.
1000 ರೂಪಾಯಿಗೆ ಸಿಕ್ತು. ಹೋಟೆಲ್ ಓ ಕರ್ನೂಲ್, ನಿಯರ್ ಕರ್ನೂಲ್ ಮೆಡಿಕಲ್ ಕಾಲೇಜ್, 2nd ಫ್ಲೋರ್ನಲ್ಲಿ. ಹರೀಶ್, ವೆಲ್ಕಮ್ ಟು ಕರ್ನೂಲ್. ಗೊತ್ತದಾ? ಆಗ್ಲಿಲ್ವಾ? ಓ, ಇದು ಹಳೆ ಸಿಸ್ಟಮ್, ಇದು ಸ್ಲೈಡಿಂಗ್. వెళ్ళండి ಆ್ಯಕ್ಚುಲಿ ಮಳೆ ಎಲ್ಲ ಕಡೆ, ಸೊ ಹಾಗಾಗಿ ಸಾಯಿಬಾಬಾ ದೇವಸ್ಥಾನ ಮುಗಿಸ್ಕೊಂಡು 55 ಕಿಲೋಮೀಟ್ರ್ ಇತ್ತು ಕರ್ನೂಲಿಗೆ ಬಂದು ಒಯ್ಯೋನಲ್ಲೇ ಬುಕ್ ಮಾಡ್ಕೊಂಡ್ವಿ ರೂಮು. ಬಂತ 2nd ಫ್ಲೋರು. 2nd ಫ್ಲೋರ್ ಬಂದಿದ್ದ ತಕ್ಷಣ ಆಫ್ ಆಗ್ಬಿಡ್ತದೆ ಇದೇನೆ ಎಲ್ಲ. ಬಂತು ನಿಮ್ಮ ಡೆಸ್ಟಿನೇಷನ್ ಅಂತ ನೋಡಿ, ಇವಾಗ ಓಪನ್ ಆಯ್ತು. ಹಿಂಗೆ ಸ್ಲೈಡ್ ಮಾಡ್ತಾ ಇದ್ದಂಗೆನೆ. ಸಿಸ್ಟಮ್ಮು ಕ್ಲೋಸ್ ಮಾಡಿಲ್ಲ ಅಂದರೆ ವರ್ಕ್ ಆಗಲ್ಲ, ಅದಕ್ಕೆ. ಆಯ್ತವ್ವ, ಕ್ಲೋಸ್ ಮಾಡ್ತಾ ಇದ್ದೀನಿ. ನಡಿ, ಇದೆ ಫಸ್ಟ್ ಒನ್ಗೆನೆ. ಅವ್ನು ಓಪನ್ ಮಾಡ್ತಾವ್ರು ನೋಡು. ಹಾಂ 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 ಶುರುವಾಯ್ತಾ ಮ್ಯಾಚು? ಇನ್ನು ಎಷ್ಟಿನೊಂದು 20-30 ರನ್ ಬೇಕೇನೋ. ನೀನು ತೆಲುಗುಲಿ ಹೇಳೋದು ನಿನಗೆ ಅರ್ಥ ಆಗಬೇಕು. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಮ್ಮ 2ನೇ ದಿನದ ಪ್ರಯಾಣ ಕೇದಾರ್ನಾಥ್ಗೆ ಕರ್ನೂಲಿಂದ ಹೊರಟಿದ್ದೀವಿ. ಕರ್ನೂಲಲ್ಲಿ ಬಂದು ರಾತ್ರಿ ಏನೋ ಹಾಲ್ಟ್ ಆಗಿದ್ವಿ. ಅಲ್ಲಿಂದ ಹೊರಟ್ವಿ. ಸುಮಾರು ಟೈಮ್ ಬಂತು 9:30. ಕರ್ನೂಲ್ ಸಿಟಿನಲ್ಲಿ ಹೋಗ್ತಾ ಇದ್ದೀವಿ. ಕರ್ನೂಲಿಂದ ಇವಾಗ ಸೀದಾ ಕಲಬುರ್ಗಿ ಕಡೆಗೆ ಮತ್ತೆ ಕರ್ನಾಟಕ ಎಂಟರ್ ಆಗ್ತೀವಿ, ಮೆಹಬೂಬ್ ನಗರ್ ಹತ್ರ. ಒಂದು ಗುಡ್ ಮಾರ್ನಿಂಗ್ ಹೇಳೋಣ ಅಂತ ಹೇಳಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲಿ ಅಂತ ಏನಂತ ಗೊತ್ತಿಲ್ಲ. ನೆನ್ನೆ ಸಾಯಿಬಾಬಾ ದೇವಸ್ಥಾನ ಪ್ರಸಾದ ಏನಿತ್ತು ಅದು ತಿಂದು ಈಗ ನಮ್ಮ ಯಾತ್ರೆನ ಮುಂದುವರಿಸಿದ್ದೀವಿ.